ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಪದ್ಮಾ ಭೂಪಾಳಂ. ಹಾಸನ ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ ಸೇವೆ ನೀಡಬೇಕಾದ ಈ ಪವಿತ್ರ ಕಚೇರಿ ಈಗ ಬ್ರೋಕರ್ಗಳ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆಯಾ? ಇಂತಹದ್ದೊಂದು ಗಂಭೀರ ಪ್ರಶ್ನೆ ಮತ್ತು ಅನುಮಾನ ಈಗ ಹಾಸನದ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಕಾಡ್ತಾ ಇದೆ. ಹೌದು, ಪಾಲಿಕೆ ಕಚೇರಿಗೆ ಕೆಲಸ ಅಂತ ಬರೋ ಜನಸಾಮಾನ್ಯರನ್ನು ಜೇಡರ ಬಲೆಯಂತೆ ಕಾಡ್ತಿರೋದು ಇದೇ ಬ್ರೋಕರ್ಗಳು. ಖಾತಾ ಬದಲಾವಣೆ ಇರಲಿ, ಈ ಸ್ವತ್ತು ಇರಲಿ ಅಥವಾ ಕಟ್ಟಡ ನಿರ್ಮಾಣದ ನಕ್ಷೆ ಮಂಜೂರಾತಿ ಇರಲಿ, ಜನನ ಮರಣ ಪ್ರಮಾಣ ಪತ್ರಗಳಾಗಲಿ, ಮಧ್ಯವರ್ತಿಗಳ ಕೈಗೆ ಕಾಸು ಕೊಡದಿದ್ರೆ ಫೈಲ್ 1 ಇಂಚು ಕದಲೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳ ಹೆಸರೇಳಿ ಸಾರ್ವಜನಿಕರಿಂದ ಸಾವಿರಾರು ರೂಪಾಯಿ ಲೂಟಿ ಮಾಡಲಾಗ್ತಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಹರ್ಷಿತಾ ಅವರು ಹೆಚ್ಚಿನ ಮಾಹಿತಿ ನೀಡುತ್ತಾರೆ. ನಾವಿವತ್ತು ಹಾಸನದ ಮಹಾನಗರ ಪಾಲಿಕೆಯಲ್ಲಿ ನಾವಿದ್ದೇವೆ. ಹಾಸನದ ಮಹಾನಗರ ಪಾಲಿಕೆ ಸಮಸ್ಯೆಗಳ ಆಗರವೇ ಆಗಿದೆ. ನೀವು ನೋಡ್ತಾ ಇರಬಹುದು, ಬಹುಮುಖ್ಯವಾಗಿ ಮೊದಲನೇದಾಗಿ ಸಾರ್ವಜನಿಕರ ಕೆಲಸ ದೇವರ ಕೆಲಸ ಅನ್ನುವಂತಹ ಬೋರ್ಡ್ ಅನ್ನ ಹಾಕಿದ್ದಾರೆ. ಆದ್ರೆ ಇಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಹಾಗೇನೆ ನಮ್ಮ ಜೊತೆ ಇವತ್ತೊಬ್ರು ಸಾರ್ವಜನಿಕರು ಅವರ ಮನೆಯ ಖಾತೆಯನ್ನ ಮಾಡಿಸೋದಕ್ಕೆ ತುಂಬಾ ದಿನಗಳ ಕಾಲ ಬ್ರೋಕರ್ಗಳ ಹತ್ರ ಫೈಲ್ಗಳನ್ನ ಕೊಟ್ಕೊಂಡು ಹಣ ಕೊಟ್ಕೊಂಡು ಅವ್ರ ಸಮಸ್ಯೆಗಳಿಗೆ ಪರಿಹಾರನೇ ಸಿಗದೇನೆ ಇವತ್ತು ನಮ್ಮ ಮಾಧ್ಯಮದ ಜೊತೆ ಹಂಚ್ಕೊಳಕ್ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನೀವು ಇಲ್ಲಿ ಮನೆ ಖಾತೆನ ಮಾಡಿಸೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರಿ, ನನ್ನ ಕೆಲಸಗಳು ಆಗ್ತಾ ಇಲ್ಲ ಅಂತ ಹೇಳಿದ್ರಿ. ಏನ್ ಸರ್ ನಿಮ್ಮ ಸಮಸ್ಯೆ? ಮೇಡಮ್, ಇಲ್ಲಿ ಒಂದು ಅರ್ಜಿ ತಗೊಂಡು ಏನೇನು ಡಾಕ್ಯುಮೆಂಟ್ಸು ಎಲ್ಲ ತಗೊಂಡು ಫೈಲ್ ಮಾಡ್ತೀವಿ. ಆ ಫೈಲಿಗೆ ತಕ್ಕಂತೆ ರೆಸ್ಪಾನ್ಸ್ ಮಾಡಲ್ಲ. 9 ತಿಂಗಳು 1 ವರ್ಷ ಆದರೂ ಒಂದು ಖಾತೆ ಆಗಲ್ಲ. ಮತ್ತು ನೆಕ್ಸ್ಟ್ ಇಯರ್ ಕಂದಾಯ ಕಟ್ಟಕ್ಕೆ ಬಂದರೂ ಖಾತೆ ಬದಲಾವಣೆ ಆಗಿರಲ್ಲ. ಅಧಿಕಾರಿಗಳಂತೂ ಭಾಳ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಒಂದು ಫೈಲ್ನು ಫಾಲೋ ಅಪ್ ಮಾಡ್ತಿಲ್ಲ. ಒಂದು ಪೆಂಡಿಂಗ್ ಲಿಸ್ಟು ಮಾಡ್ಕೊಳ್ಳಲ್ಲ. ಯಾವ ಖಾತೆ ಆಗಿದ್ದಾವೆ, ನಾಳೆ ಬರ್ರಿ ನಾಡ್ದು ಬರ್ರಿ, ಒಂದು 150 ಲಾಟ್ ಇಟ್ಕೊತಾರೆ. ಹೋದ್ರೆ ಎಲ್ಲರದ್ದು ಎಲ್ಲಿ ನೋಡ್ಕೊತಾರೆ. ಇವರು ಸಿಸ್ಟಮ್ಯಾಟಿಕಾಗಿ ಕೆಲಸನೇ ಮಾಡ್ತಾ ಇಲ್ಲ. ಕೇಳಿದ್ರೆ ನಾಳೆ ಬನ್ನಿ ನಾಡ್ದು ಬನ್ನಿ, ಮೀಟಿಂಗ್ ಹೋಗಿವಿ, ಅಲ್ಲೋಗಿವಿ ಇಲ್ಲೋಗಿವಿ ಅಂತಾರೆ. ಎಲ್ಲ ಬ್ರೋಕರ್ಗಳು ಬಿಡ್ತಾರೆ, ಕೆಲಸ ಮಾಡಲ್ಲ. ಅವ್ರು ಬರಲಿ ಇವ್ರು ಬರಲಿ ಅಂತಾರೆ. ಒಂದು ಖಾತೆ ಮಾಡ್ಸೋಕ್ಕೆ 1 ವರ್ಷ ಆದರೂ ಆಗ್ತಾ ಇಲ್ಲ. ಮೇಡಮ್, ಈಗ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡಬೇಕು. ಸರ್ಕಾರದಿಂದ ಸಂಬಳ ಕೊಡ್ತಾರೆ ಅಂದಮೇಲೆ ಕರೆಕ್ಟ್ ಕೆಲಸ ಮಾಡಬೇಕು. ಇವ್ರು ಏನು ಫಾಲೋ ಅಪ್ ಮಾಡಲ್ಲ. ಒಂದು ಫೈಲ್ ಆಗಲಿ ಒಂದು ಏನು ತೆಗೆದೇ ನೋಡಲ್ಲ. ಇವರು ಸುಮ್ಮನೆ ಸಾರ್ವಜನಿಕರು ಕೊಡ್ತಾರೆ, ಸುಮ್ಮನೆ ಎಲ್ಲ ಒಂದು ಕಡೆ ಇಡ್ತಾರೆ, ಅದು ಫಾಲೋ ಅಪ್ ಮಾಡಲ್ಲ. ಮತ್ತು ಮೂಮೆಂಟ್ಸೇ ಮಾಡಲ್ಲ. ಮತ್ತು ಅವ್ರು ಮತ್ತೆ ರಿಟರ್ನ್ ಬಂದು ಏನಾಯಿತು ಅಂತ ಕೇಳಬೇಕು. 1 ವರ್ಷ ತಗೊಂಡ್ರೆ ಖಾತೆ ಬದಲಾವಣೆ ಮತ್ತು ರೆವೆನ್ಯೂ ಎಲ್ಲ ಎಲ್ಲಿ ಕಲೆಕ್ಟ್ ಆಗುತ್ತೆ? ಸರ್ಕಾರ ಹೆಂಗೆ ನಡೆಸ್ತಾರೆ? ಈ ಸಮಸ್ಯೆಗಳನ್ನ ಗಮನಿಸಿ ಸರ್, ಇವತ್ತು ನಮ್ಮ ವಾಹಿನಿ ಅಖಾಡಕ್ಕೆ ಇಳಿದಿರುವಂತದ್ದು ನಿಮ್ಮಂತ ಎಷ್ಟೋ ಜನಗಳ ಸಮಸ್ಯೆಗೆ ಪರಿಹಾರವನ್ನ ಕೊಡಿಸುವಂತ ಕಾರ್ಯನ ನಮ್ಮ ವಾಹಿನಿ ಮಾಡುತ್ತೆ ಸರ್. ಧನ್ಯವಾದ. ಜವಾಬ್ದಾರಿ ಇತ್ತು, ಅಧ್ಯಕ್ಷರಾಗಲಿ ಸದಸ್ಯರಿಗಾಗಲಿ ಜವಾಬ್ದಾರಿ ಇತ್ತು. ಎಲ್ಲ ಏನು ಸಮಸ್ಯೆ ಇದ್ರೂ ಬಗೆಹರಿಸಿ ಆಗಲೇ ಇಮಿಡಿಯೇಟ್ ಆಗಿ ಏನು ಕೆಲಸ ಇದೆ, ಖಾತೆ ಆಗಿರ್ಬೇಕು, ಏನು ಕೆಲಸ ಇದ್ರೂ ಬೇಗ ಬಗೆಹರಿಸ್ಕೊಡ್ತಾಯಿದ್ರು. ಈಗ ಆ ಥರ ಎಲ್ಲ ಸ್ವಲ್ಪ ವಿಳಂಬ ಆಗ್ತಿದೆ. ಆಮೇಲೆ ಈಗ ಪಂಚಾಯತಿ ಎಲ್ಲ ಸದಸ್ಯ ಸೇರ್ಬಿಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ವಿಳಂಬ ಆಗ್ತಿದೆ. ಇಲ್ಲಿ ಕೊರತೆ ಇದೆ, ಅಧಿಕಾರಿಗಳು ಕೊರತೆ ಇದೆ. ಅಧಿಕಾರಿಗಳು ಕಡಿಮೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತದೆ. ಸರ್, ನಗರಸಭೆನ ತಗೊಂಡೋಗಿ ಇವಾಗ ಮಹಾನಗರ ಪಾಲಿಕೆನ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಮಾಡಿದ್ರೆ ಬರಲಿಲ್ಲ ಸರ್. ಇಲ್ಲಿ ಉತ್ತಮವಾಗಿ ಆಡಳಿತವನ್ನ ನಡೆಸುವಂತ ಕೆಪಾಸಿಟಿ ಆಗಿರ್ಬೋದು, ಹಾಗೇನೆ ಕಂಪ್ಯೂಟರ್ಗಳ ವ್ಯವಸ್ಥೆ ಆಗಿರ್ಬೋದು, ಕೆಲಸ ನಿರ್ವಹಿಸುವಂತ ಏನು ವ್ಯಕ್ತಿಗಳ ವ್ಯವಸ್ಥೆ ಆಗಿರ್ಬೋದು, ಯಾವುದು ಕೂಡ ಸರಿಯಾಗಿಲ್ಲ. ನೀವು ಒಬ್ರು ಸದಸ್ಯರಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಮಹಾನಗರ ಪಾಲಿಕೆ ಆದಮೇಲೆ ಹಾಗೆ ಅಧಿಕಾರಿಗಳು ಬರಬೇಕಿತ್ತು. ಇಲ್ಲಿ ಸ್ಟಾಫ್ ಕಡಿಮೆ ಆಗಿದೆ. ಈ ಸ್ಟಾಫ್ ಬರಬೇಕಿತ್ತು. ಆಮೇಲೆ ಏನೋ ಕಂಪ್ಯೂಟರ್ ಇರಬೇಕು, ಏನು ಎಕ್ವಿಪ್ಮೆಂಟ್ಸ್ ಇದೆ, ಅದೆಲ್ಲ ಅದೇ ರೀತಿ ಬಂದು ಇಲ್ಲಿ ಜನಗಳಿಗೆ ಸಮಸ್ಯೆ ಆದಂಗೆ ಒಂದು ಜವಾಬ್ದಾರಿಯಿಂದ ಇದು ಮಾಡಬೇಕಿತ್ತು. ಸುಮ್ಮನೆ ಮಹಾನಗರ ಪಾಲಿಕೆ ಹೆಸರಿಗೆ ಮಾತ್ರ ಮಹಾನಗರ ಪಾಲಿಕೆ ಆಗಿದೆ. ಪಾಲಿಕೆ ರೀತಿಯಲ್ಲಿ ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಏನು ಸರ್ಕಾರ ಇದೆ, ಸರ್ಕಾರನೇ ಇಲ್ಲಿ ಬೇಗ ಅಪಾಯಿಂಟ್ ಮಾಡಿ ಇಲ್ಲಿ ಅಧಿಕಾರಿಗೆಲ್ಲ ಫಿಕ್ಸ್ ಮಾಡಿ, ಈ ಇಂಜಿನಿಯರು ಒಬ್ಬರೇ ಇಂಜಿನಿಯರ್ ಇದ್ದಾರೆ, ಇಂಜಿನಿಯರ್ ಬರಬೇಕು. ಆಮೇಲೆ ಏನು ಸ್ಟಾಫ್ ಇದೆ, ಸ್ಟಾಫ್ ಎಲ್ಲ ಫುಲ್ ಆಗಬೇಕು. ಅಲ್ಲಿವರೆಗೂ ಇದು ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ. ಇಲ್ಲಿ ಹಲವಾರು ಜನ ಹೇಳಿದ್ರು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಬಿಡೋದಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಸಾರ್ವಜನಿಕರು. ಸರ್, ಇದ್ರ ಬಗ್ಗೆ ಮರಣ ಪ್ರಮಾಣ ಪತ್ರಕ್ಕೆ ಆಗಿರ್ಬೋದು, ಹಾಗೆ ಜನನ ಪ್ರಮಾಣ ಪತ್ರಕ್ಕೆ ಆಗಿರ್ಬೋದು, ಆನ್ಲೈನ್ ಅರ್ಜಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ಅದನ್ನ ಬಿಡಿ ಅಂತ ಸರ್ಕಾರಕ್ಕೆ ಕೇಳ್ಕೊಂತಾ ಇದ್ರು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಬಿಟ್ಟರೆ ಉತ್ತಮ ಅಲ್ಲ ಮೇಡಮ್. ಆನ್ಲೈನ್ ಅರ್ಜಿ ಬಿಟ್ಟರೆ ಉತ್ತಮ. ಈ ಆಫ್ಲೈನಲ್ಲಿ ಜನಗಳಿಗೆ ಕಷ್ಟ ಆಗುತ್ತೆ. ಈಗ ದಿನಕೂಲಿಯವರು ಬರ್ತಾರೆ, ಪಾಪ ಅವರು 500 ದುಡಿತಾರೋ 600 ದುಡಿತಾರೋ, 1 ದಿವಸ 2 ದಿವಸ 4 ದಿವಸ ಅವರು ಇಲ್ಲೇ ನಿಂತ್ಕೊಂಡು, ನಾನು ನೋಡ್ದಂಗೆ ವಾರ ಗಟ್ಟಲೆ ನಿಲ್ತಾ ಇದ್ದಾರೆ ಜನ. ಪಾಪ ಅವ್ರಿಗೆ ನೋಡಿದ್ರೆ ನಮಗೇನೋ ಒಂಥರ ಆಗುತ್ತೆ. ಆನ್ಲೈನ್ ಬಿಟ್ಟರೆ ಉತ್ತಮ ಅನ್ಸುತ್ತೆ ಮೇಡಮ್. ಸರ್, ನಿನ್ನೆ ತಾನೇ ಮಾಜಿ ಶಾಸಕರು ಪ್ರೀತಮ್ ಗೌಡ್ರು ಒಂದು ಆರೋಪವನ್ನ ಮಾಡಿದ್ದಾರೆ, ಮಹಾನಗರ ಪಾಲಿಕೆಗಳಲ್ಲಿ ಕೆಲಸ ಆಗ್ತಾ ಇಲ್ಲ, ಸರ್ಕಾರ ಸತ್ತೋಗಿದೆ, ಏನು ಕೆಲಸಗಳು ನಡೀತಾ ಇಲ್ಲ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಕೆಲಸ ನಡೀತಾ ಇದೆ, ಬಟ್ ಲೇಟಾಗಿ ನಡೀತಾ ಇದೆ. ಕೆಲಸ ನಡೀತಾ ಇಲ್ಲ ಅಂತ ಏನಿಲ್ಲ.
ಕೆಲಸ ಮಾಡ್ತಿದ್ದಾರೆ, ಜವಾಬ್ದಾರಿಯಿಂದ ಮಾಡ್ತಿದ್ದಾರೆ. ಬಟ್ ಒಬ್ಬರು ಅಧಿಕಾರಿ ಇರ್ತಾರೆ, 1000 ಲೆಕ್ಕದಲ್ಲಿ ಅರ್ಜಿ ಬಂದರೆ ಅವರು ಏನು ಮಾಡ್ತಾರೆ? ಸ್ವಲ್ಪ ವಿಳಂಬ ಆಗ್ತಿದೆ, ಕೆಲಸ ನಡೀತಾ ಇದೆ. ಬಟ್ ಸ್ಟಾಫ್ ಬೇಕು, ಸ್ಟಾಫ್ ಇದ್ದರೆ ಆದಷ್ಟು ಬೇಗ ಆಗುತ್ತೆ. ಆಶಾ ಏನು ಕೆಲಸ ಮಾಡೋದು ನೀವು? ನಮ್ಮ ಮನೇಲೆ ಬಟ್ಟೆ ಹೊಲಿತೀವಿ. ಬಟ್ ಇಲ್ಲಿ ಏನು ಬಂದಿದ್ದೀರಾ? ಇಲ್ಲಿ ಡೆತ್ ಸರ್ಟಿಫಿಕೇಟ್ಗೆ. ಯಾರು ಡೆತ್ ಸರ್ಟಿಫಿಕೇಟ್? ನಮ್ಮ ತಾಯಿದು. ನಿಮ್ಮ ತಾಯಿದು. ಈಗ ಗೌರಮ್ಮ ಅಂದ್ರೆ ಯಾರು? ನಮ್ಮ ತಾಯಿ. ಚಂದ್ರಶೆಟ್ಟಿ ನಿಮ್ಮ ತಂದೆನಾ? ಇಲ್ಲ ಇಲ್ಲ, ಇದಲ್ಲ, ಇಲ್ಲಿ ಅದು ಅಲ್ಲಿಗೆ ಹೋಗಿ ಅಂತ ಕಳಿಸಿದ್ರು. ಅಲ್ಲೂ ಇಲ್ಲ ಅಂತ ಹೇಳಿ ಅಲ್ಲಿ ಎಲ್ಲಿ ಹುಡುಕಿದ್ವಿ, ಇಲ್ಲ ವಾಪಸ್ ಇಲ್ಲಿಗೆ ಹೋಗಿ ಅಂತಾರೆ. ಯಾವತ್ತೆಲ್ಲ ಇಲ್ಲೇ 4ನೇ ತಾರೀಕು ಇದೆ ಅಲ್ವಾ ನೋಡಿ. 4-6 ಕೊಟ್ಟಿರೋದು. ಏನಂತಾರೆ ಇವತ್ತು? ಈಗ ಹೋದ್ರೆ ಇಲ್ಲಿಲ್ಲ, ಅಲ್ಲಿ ಕಳಿಸಿದ್ರು. ಅಲ್ಲಿನೂ ಇಲ್ಲ, ಅಲ್ಲೆಲ್ಲ ಹುಡುಕಿದ್ವಿ, ಅಲ್ಲೂ ಇಲ್ಲ ಅಂತ ಇಲ್ಲಿ ಕಳ್ಸವ್ರು ವಾಪಸ್. ದಿನ ಬಂದು ಎಲ್ಲೂ ಇಲ್ಲ ಅಂತ ಅಂದ್ರೆ ಇಲ್ಲೇ ನಿಂತಿರೋಣ, ಎಲ್ಲ ದುಡ್ಕೊಂಡು ತಿನ್ನೋಣ. ಹಿಂದೆ ಮುಂದೆ ಯಾರಿಲ್ಲ, ನಾನು ಇಲ್ಲೇ ತಗೊಂಡೇ ಹೋಗ್ಬೇಕಮ್ಮಂದು. ಏನು ಮಾಡೋದು? ಬೇಕು ಕೊಡ್ಬೇಕಂದ್ರೆ ಏನು ಮಾಡ್ಬೇಕು ಇವ್ರಿಗೆ? ದುಡ್ಡು ಕೊಡ್ಬೇಕಾ? ನೋಡಿ ನೀವೇನು ಮಾಡ್ತೀರಿ? ನಾನಂತೂ ಕೊಟ್ಟಿಲ್ಲ 1 ರೂಪಾಯಿ. ಇನ್ನೇ ದುಡ್ಡು ಕೇಳ್ತಾವ್ರಾ? ಏನು ಕೇಳಿಲ್ಲ ನನ್ನ. ನಾನು ಮೊನ್ನೆ ಶನಿವಾರ 1 ಗಂಟೆಯಲ್ಲೇ ಆಯ್ತು ಕೆಲಸ. ಬರೀ ಏನಿಲ್ಲ, ಹಳೇದು ಸರ್ಟಿಫಿಕೇಟ್ ಕೊಡಿ, ಬರ್ತ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಅಲ್ಲ ಇಮಿಡಿಯೇಟ್ಲಿ 1 ಗಂಟೆಯಲ್ಲಿ ಮಾಡಿಬಿಟ್ರು. ಶನಿವಾರ ಹೋಗಿ ಮಾಡಿಸಿದ್ದು ನಾನು. ಅಲ್ಲ ಇಷ್ಟಷ್ಟಿದ್ರೆ ಅಲ್ಲ ಮೇಡಮ್, ಕ್ಯಾಲ್ಪೇನಿಂದ ಬಂದಿರೋದು. ಮಕ್ಕಳು ಇಲ್ಲೇ 2 ಜನಗೆ ಹಾಕಬೇಕು. ಮಕ್ಕಳು ಎಲ್ಲೇ ಹುಟ್ಟಿರೋದು. 3 ಸತಿ ಬಂದು ಹೋಗಿದ್ದೀನಿ. ಆಗಲೇ 3 ಸತಿ ಬಂದು ಹೋಗಿದ್ದೀನಿ. ಹಿಂಗೆ ಕ್ಯೂ ಎಲ್ಲ ಕೆಲಸ ಆಗಿಲ್ಲ. 3 ಸತಿ ಬಂದು ಹೋಗಿರೋದು. ಅಷ್ಟು ದೂರದಿಂದ ಬಂದು ಕೆಲಸ ಆಗಿಲ್ಲ, ಅದ್ರ ಪ್ರಯೋಜನ ಏನು ನೋಡಿ. ಕೆಲಸ ಆಗಿಲ್ಲ. ಮತ್ತೆ ಇವತ್ತು ಬಂದಿದ್ವಿ, ಎಷ್ಟೊತ್ತಾಗಿದೆ ಇನ್ನೂ ತಗೋತಾ ಇಲ್ಲ. ನಾವು ಬರ್ತ್ ಸರ್ಟಿಫಿಕೇಟ್ ತಿದ್ದುಪಡಿ ಮಾಡ್ಕೊಳ್ಳೋಕೆ ಬೆಳಿಗ್ಗೆ ಹಳ್ಳಿಯಿಂದ ಬಂದು 12 ಕಿಲೋಮೀಟರ್ 15 ಕಿಲೋಮೀಟರ್ ನಾವು ಬಂದು ಬೆಳಗಿಂದ ಕಾದು ಇವ್ರು 1:15 ಬಾಗಿಲು ಹಾಕ್ಬಿಡ್ತಾರೆ. 1:15 ಮೇಲೆ ಇಲ್ಲ. ನಾವೇನು ಮಾಡ್ಬೇಕ್ರಿ? ಈಗ ಮನೆ ಹತ್ರ ಮಕ್ಳು ಇರ್ತವೆ, ದನ ಕರೆ ಇರ್ತವೆ, ಬಿಟ್ಟು ಬಂದಿಲ್ಲಿ ಕಾಯೋದು 1:15 ಮೇಲೆ ಆಗಲ್ಲ. ಆನ್ಲೈನ್ ಅರ್ಜಿ ಅಂತ ಕೊಟ್ಬಿಟ್ರೆ ನಾವು ಅಲ್ಲೇ ಎಲ್ಲಾನು ಮಾಡ್ಬೋದು. ಎಲ್ಲಾರ ಕಂಪ್ಯೂಟರ್ ಸೆಂಟ್ರಲ್ಲಿ ಎಲ್ಲಾರು ಹಾಕಬಹುದು. ಇದು ಬರ್ತ್ ಸರ್ಟಿಫಿಕೇಟ್ ತಿದ್ದುಪಡಿ ಬಂದಿದ್ವಿ. ಮೊಮ್ಮಗಂದು ಹಳೇದು ಇದೆ, ಸರ್ ನೇಮ್ ಸೇರಿಸ್ಬೇಕು. ಮೊನ್ನೆ ಬಂದು 1:15 ಕ್ಲೋಸು, ವಾಪಸ್ ಹೋದ್ವಿ. ಇವತ್ತು ನೋಡಿ ಡೇಟ್ ಚೇಂಜ್ ಮಾಡ್ಕೊಂಡು ಇವತ್ತು ಬಂದಿದ್ವಿ. ಏನು 2 ಕೌಂಟರ್ ಮಾಡಿದ್ರೆ ಆಗುತ್ತೆ. ರೇಷನ್ ಕಾರ್ಡಿಗೆ ಜಾಯಿನ್ ಮಾಡೋದಕ್ಕೆ ಬಂದಿರಾ ಮಗು ಹೆಸರನ್ನ. ನೀವು ಮಧ್ಯವರ್ತಿಗಳ ಮುಖಾಂತರ ಈ ಕೆಲಸವನ್ನ ಮಾಡಿಸ್ಕೊಂತಾ ಇದ್ದೀರಾ? ನೇರವಾಗಿ ನೀವೇ ಆಫೀಸರ್ನ ಭೇಟಿ ಮಾಡಿ ನಿಮ್ಮ ಕೆಲಸನ ನಿರ್ವಹಿಸ್ಕೊಂತಾ ಇದ್ದೀರಾ? ನೇರವಾಗಿ ನಾವು ಬಂದು ಭೇಟಿ ಮಾಡಿ ಮಾಡಿಸ್ಕೊತಿದ್ದೀವಿ. ಎಷ್ಟು ದಿನ ಬಂದಿದ್ದೀರಾ ಮೇಡಮ್ ಮಹಾನಗರ ಪಾಲಿಕೆಗೆ? 2 ದಿನ ಬಂದಿದ್ದೆ. ಏನು ಹೇಳ್ತಿದ್ದಾರೆ ಮಹಾನಗರ ಪಾಲಿಕೆಯವರು? ಆಗುತ್ತೆ, ಇಂಥ ಟೈಮ್ಗೆ ನಿಮಗೆ ರೇಷನ್ ಕಾರ್ಡ್ ಬರುತ್ತೆ, ನಿಮ್ಮ ಮಗು ಹೆಸರು ಅಲ್ಲಿ ನೋಂದಣಿ ಆಗುತ್ತೆ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಹೇಳಿದ್ರು, ಇವತ್ತು ಮಾಡಿಕೊಟ್ಟಿದ್ದಾರೆ ಮೇಡಮ್. ಫುಡ್ ಆಫೀಸಿಗೆ ಹೋಗಕ್ಕೆ ಹೇಳಿದ್ದಾರೆ. ಕೂತ್ಕೊಂಡು ಇಲ್ಲಿ ಎಲ್ಲ ಕೂತಿರೋದವರೆಲ್ಲ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಕೂತಿರೋದು. ಅವ್ರು ಒಳಗಡೆ ಕೂತಿದಾರಲ್ಲ, ಅವ್ರಿಗೆ ಅನುಭವಗಳು ಇಲ್ಲ. ಅದರಲ್ಲಿ ಇವ್ರು ಏನೇನು ಲಿಟಿಗೇಷನ್ ಮಾಡ್ಕೊಳ್ಳೋದು ಇವರು ಎಂಪ್ಲಾಯ್ಸು. ಆಮೇಲೆ ಇವರು ಈ ಟೈಪಲ್ಲಿ ಬೇರೆಯವ್ರಿಗೆ ಜನಕ್ಕೆ ತೊಂದರೆ ಕೊಡೋದು, ಆ ಪರಿಸ್ಥಿತಿ ನಡೀತಾ ಇದೆ. ನಮ್ಮ ಕಮಿಷನರ್ ಸಾಹೇಬ್ರಿಗೂ ಮೊನ್ನೆ ಹೇಳಿದೆ ನಾನು, ಸರ್ ಮೇಡಮ್ ಮಾಡ್ತಾಯಿದ್ರು, ಅವ್ರಿಗೆ ಅವಕಾಶ ಮಾಡಿಕೊಡಿ, ಮಾಡಲಿ ಅಂತ ಹೇಳ್ಬಿಟ್ಟು. ಇಲ್ಲ ಸರ್ ನಾನು ಹಾಕಿದ್ದೀನಿ, ಆಲ್ಟ್ರನ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂದರು. ಮತ್ತೇನು ಮಾಡಲೇ ಇಲ್ಲ. ಹಾಗೆ ನಡೀತಾ ಇದೆ. ಜನ ಎಲ್ಲ ಕೂತ್ಕೊಂಡು ಅಲ್ಲಿ ನೋಡಿ ಎಲ್ಲ ಕೂತಿದ್ದಾರೆ ಜನ. ಪಾಪ ತುಂಬ ತೊಂದರೆ ಆಗ್ತಾ ಇದೆ. ಮೇಡಮ್, ಇದು ಕರ್ನಾಟಕವನ್ನ ಅಂತ ಹೇಳ್ತಾರೆ. ಇಲ್ಲಿ ಕರ್ನಾಟಕವನ್ನಲ್ಲಿ ID ಕಾರ್ಡ್ ಕೊಡಲ್ಲ ಎಂಪ್ಲಾಯ್ಗಳಿಗೆ. ನಾವು ಪ್ರೈವೇಟಾಗಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ID ಕಾರ್ಡ್ ಕೊಡಲ್ವಂತೆ. ಈಗ ನಮ್ಮಲ್ಲಿ ಜನಗಳು ಬಂದು ನಿಂತಿರೋದು ರೇಷನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಬಂದು ನಿಂತಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ನಮ್ಮಲ್ಲಿ ಬರಲ್ಲ. ಯಾಕೆಂದರೆ ಜೊತೆಗೆ ಇನ್ನು ನನಗೆ ಗೊತ್ತಿರೋಂಗೆ ಮಾಹಿತಿ ಏನಪ್ಪ ಅಂತಂದರೆ, ಹೊಸ ಗ್ರಾಮಗಳು ಮಹಾನಗರ ಪಾಲಿಕೆಗೆ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಗಿದೆ ಅಷ್ಟೇ. ಇದನ್ನು ಬಿಟ್ಟು ಒಂದು ಬೇರೆ ಇರ್ತೀವಿ ಏನು ತೊಂದರೆ ಏನಿಲ್ಲ. ಸಮಸ್ಯೆಗಳನ್ನ ನಾವು ಕೇಳಿದಾಗ ಸರ್ ಒಂದೇ ಕಂಪ್ಯೂಟರ್ ಇದೆ, ನಮಗೆ 2 ಗಂಟೆ ಆಗಿದೆ, 3 ಗಂಟೆ ಆಗಿದೆ, ವಾರದಿಂದ ತಿರುಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಇದು ಹಂತವಾಗಿ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಒಬ್ಬರು ಎಂಟ್ರಿ ಮಾಡಬೇಕು, ಒಬ್ಬರು ಅಪ್ರೂವ್ ಮಾಡಬೇಕು, ಇನ್ನೊಬ್ಬರು ವೆರಿಫೈ ಮಾಡಬೇಕು, ಆಮೇಲೆ ಒಬ್ಬರು ಪ್ರಿಂಟ್ ಕೊಡಬೇಕು. ಆ ಥರ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ತೊಂದರೆ ಜನಗಳಿಗೆ ಅಷ್ಟು ಕಷ್ಟ ಏನೋ. ಇವತ್ತು ಹಾಸನದ ಮುನ್ಸಿಪಾಲ್ಟಿನಲ್ಲಿ ಬಹುದೊಡ್ಡ ಒಂದು ಸಮಸ್ಯೆ ಕೇಳಿ ಬರ್ತಾ ಇದೆ. ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು. ಹಾಗೇನೆ ನಾವು ನೋಡಿದಾಗ ಸಮಸ್ಯೆನ ಒಂದು ಜನನ ಪ್ರಮಾಣ ಪತ್ರ ಆಗಿರ್ಬೋದು, ಮರಣ ಪ್ರಮಾಣ ಪತ್ರ ಆಗಿರ್ಬೋದು, ಒಂದೇ ಕಂಪ್ಯೂಟರ್ನಲ್ಲಿ ಎಲ್ಲರೂ ಕೂಡ ಅರ್ಜಿ ಹಾಕೋದಕ್ಕೆ ಸಾಲಾಗಿ ನಿಂತಿದ್ದಾರೆ. 2-3 ಗಂಟೆಗಳಿಂದ ನಿಂತ್ಕೊಂತಾ ಇದ್ದೀವಿ ಅಂತಾನೂ ಹೇಳ್ತಾ ಇದ್ದಾರೆ. ಯಾಕೆ ಮೇಡಮ್ ಈ ಒಂದು ಮಹಾನಗರ ಪಾಲಿಕೆ ಸಮಸ್ಯೆಗಳ ಆಗರ ಆಗ್ತಾ ಇದೆ? ಅವರ ಸಮಸ್ಯೆನ ಪರಿಹರಿಸುವಲ್ಲಿ ನೀವು ಯಾಕೆ ಹಿಂದೇಟನ್ನ ಆಗ್ತಾ ಇದ್ದೀರಾ? ಇಲ್ಲ ಮೇಡಮ್, 3 ಕಡೆ ವ್ಯವಸ್ಥೆ ಮಾಡಿದ್ದೀವಿ. ಅದನ್ನು ಈಗ ಸ್ಕೂಲ್ ಟೈಮ್ ಇರೋದ್ರಿಂದ ಸ್ವಲ್ಪ ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಅಂತ ಇದಾಗ್ತಾ ಇದೆ. ಬಟ್ 3 ಸೆಕ್ಷನ್ನಲ್ಲಿ ನಾವು ಸಿಸ್ಟಮನ್ನು ಹಾಕಿ ಮಾಡಿಸ್ತಾ ಇದ್ದೀವಿ. ಇವಾಗ ರಶ್ ಇದೆ, ಬಟ್ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನಾನು ಒಂದೇ ಲೈನ್ ಇರೋದು, ಲೈನಲ್ಲಿ ಒಂದೇ ಕಂಪ್ಯೂಟರ್ನಲ್ಲಿ ಮಾಡಬೇಕು. ಅದನ್ನೆಲ್ಲ ಬರ್ತಾಂಡಿತ್ತು. ನಮ್ಗೆ 2 ಇದು ಕೊಟ್ಟಿಲ್ಲ. ಹಂಗಾಗಿ ಅದು ಒಂದು ಕಾಪಿ ತೆಗಿಯೋಕೆ 15 ನಿಮಿಷ ತಗೊಳುತ್ತೆ.
15 ನಿಮಿಷ ತಗೊಳುತ್ತೆ ಅಪ್ರೂವಲ್ ಕೊಟ್ಟು ಎಲ್ಲನೂ ತಿದ್ದುಪಡಿಗೆ. ಒಂದು ಕಾಪಿನ ಮಾಡಿಕೊಟ್ರೆ ಅದು ಇನ್ಸಿಲಿಲ್ಲ, ಇನ್ನೊಂದಿಲ್ಲ, ಮತ್ತೆ ರಿಪೀಟ್ ಬರ್ತಾರೆ. ಅದು ಆಧಾರ್ ಕಾರ್ಡಲ್ಲಿ ಒಂಥರ ಇದೆ, ಇಲ್ಲೊಂಥರ ಇದೆ, ಅಲ್ಲಿ ದೇವರಾಜ ಇದೆ, ದೇವರಾಜು ಆಗಬೇಕು ಅಂತ ಒಂದು ಕಾಪಿನ ರಿಪೀಟ್ 3 ಸರಿ ಬರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಆಲ್ಟರ್ನೇಟ್ ಏನೂ ಇಲ್ಲ, ನಾವು ತಿದ್ದುಪಡಿಗೆ ಹಾಕಿ ಮಾಡ್ಕೊಡ್ಲೇಬೇಕು. ಕಂಪ್ಯೂಟರ್ ಜಾಸ್ತಿ ಬೇಕಾ, ಮೆನ್ ಜಾಸ್ತಿ ಬೇಕಾ, ಏನಾಗಿದೆ ಸಮಸ್ಯೆ ಏನಾಗಿದೆ, ಸಮಸ್ಯೆ ಸಾಲ್ವ್ ಬೇಕಲ್ಲ ಸರ್. ಅದನ್ನೆಲ್ಲ ಹೈಯರ್ ಅಥಾರಿಟಿ ಕಮಿಷನರ್ ಇದೆ ಹೇಳ್ತಾರೆ ಸರ್. ನಮ್ಮಂತಲ್ಲಿ ಸಮಸ್ಯೆ ಅಲ್ಲ, ನಮ್ಮ ಸಮಸ್ಯೆ ಹೇಳ್ತೀವಿ ಸರ್. ಒಂದೇ ಕಾಪಿಗೆ 2 ಸರಿ ಬರ್ತಾರೆ. ನಮ್ಮದು ಒಂದೇ ಲೈನಲ್ಲಿ ಕೊಡಬೇಕು. 4-5 ಕಂಪ್ಯೂಟರ್ ಹಾಕಿ ಕೊಡೋಕ್ಕೆ ಗೌರ್ಮೆಂಟ್ ಇನ್ನೂ ಕೊಟ್ಟಿಲ್ಲ. ಅದು ಪಾಲಿಕೆ ಆದ್ರಿಂದ ಇನ್ನು ಅದು ಕಾಯ್ತಾ ಇದ್ದೀವಿ, ಕೊಡ್ತಾರೆ, ಲೆಟ್ರು ಹಾಕಿದ್ದೀವಿ. ಅದರಿಂದ ಯಾವ ಡಿವಿಷನ್ ನಿಮ್ದು, ಏನು ಮಾಡೋದು? ನಾವು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೆ ಸರ್ಕಾರ ಆಗಿ ಹಾಕಿದ್ದಾರೆ ನಮಗೆ. ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಕೊಡೋದು ನಾವು ಸರ್. ಅದು ಸ್ಥಳ ಮಾಜೂರಾಗಬೇಕು ಅಲ್ಲ, ಆ ವಿಚಾರಕ್ಕೆ ಸ್ಥಳ ಮಾಜೂರಾಗಬೇಕು. ಡೆತ್ತಿಂದು ನಾವು ಅರ್ಜಿ ತಗೊಂಡು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟು ಸ್ಥಳ ಮಾಜೂರು ಮಾಡಿ ಕೊಡಬೇಕಾದ್ರೆ ಹೊಸ ಎಂಟ್ರಿ ಸ್ವಲ್ಪ ಡಿಲೇ ಆಗ್ತದೆ. ಒಂದ್ಸರಿ ಎಂಟ್ರಿ ಕೂರೋವರೆಗೂ, ಎಂಟ್ರಿ ಕೂರಿದ ಮೇಲೆ ಎಲ್ಲಿ ಬೇಕಾದ್ರೂ ಸೈಬರ್ಗಳಲ್ಲಿ ತಗೋಬಹುದು. ಅದರದ್ದೇನು ಸಮಸ್ಯೆ ಇಲ್ಲ. ಗೌರಮ್ಮ ಅಂತೇಳಿ ಕೊಟ್ಟಿದ್ದಾರೆ, ಅದು ಸ್ಥಳ ಮಾಜೂರಿಗೆ ಕಳಿಸಿದ್ದೀವಿ. ಬಂದ ತಕ್ಷಣ ಇವತ್ತೇ ಅವ್ರ ಕಾಪಿ ಇಶ್ಯೂ ಮಾಡ್ತೀವಿ. ಈಗ ತಕ್ಷಣ ಹಾಕತ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸಮಸ್ಯೆಗಳ ಆಗರವೇ ಆಗಿದೆ. ಹಾಸನದ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಕೇಳಿದ್ವಿ, ಎಲ್ಲದೂ ಸರಿಯಾಗಿದೆ ಮೇಡಮ್, ಸರ್ವರ್ ಬಿಸಿ ಬರುತ್ತೆ ಮೇಡಮ್, ಎಲ್ಲ ಒಂದೇ ಕಡೆ ಆಗ್ತಾ ಇದೆ, ಒಂದೇ ಕಂಪ್ಯೂಟರ್, ಒಬ್ಬನೇ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇದೆ ಅಂತ. ಬಹುಮುಖ್ಯವಾಗಿ ನಾವು ಗಮನಿಸಿದ್ದು, ಯಾವುದೇ ಸರ್ಕಾರಿ ಏನು ಕೆಲಸ ದರ್ಜಲ್ಲಿದ್ದಾರೆ ಅವ್ರು ಯಾರು ಕೂಡ ಅವರ ಒಂದು ಗುರುತಿನ ID ಕಾರ್ಡ್ಗಳನ್ನ ಅವ್ರು ಯಾರು ಕೂಡ ಬಳಸಿಲ್ಲ. ಇದು ಒಂದಾಗಿದೆ. ಈ ಒಂದು ಎಲ್ಲ ಸಮಸ್ಯೆಗಳ ಒಂದು ಸುಳಿಯಲ್ಲಿ ಸಿಲುಕಿರುವಂತಹ ನಮ್ಮ ಹಾಸನದ ಸಾರ್ವಜನಿಕರಿಗೆ ಅವರ ಬೆನ್ನೆಲುಬಾಗಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಿಸುವಂತಹ ಕಾರ್ಯ ನಮ್ಮ ವಾಹಿನಿದಾಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಹರ್ಷಿತಾ ಯಡೂರು. ಧನ್ಯವಾದ.